ಅವತಾರ ಪುರುಷ ಆದಮೇಲೆ ಪುಷ್ಕರ್ ಅವ್ರು ಎಲ್ಲೂ ಕಾಣಿಸ್ಕೊಳ್ತಾ ಇರಲಿಲ್ಲ. ಪಬ್ಲಿಕ್ ಲೈಫ್‌ನಲ್ಲಿ ಕಾಣಿಸ್ತಿಲ್ಲ ಅಂತ ಮಾತು ಕೇಳಿ ಬರ್ತಾ ಇತ್ತು. ಸೊ ಎಲ್ಲಿ ಇದ್ರು ಪುಷ್ಕರ್ ಅವರು? ಏನು ಮಾಡ್ತಿದ್ರು ಅಂತ? ಸೊ ಅಂದರೆ ನಾನು ಕಮಿಂಗ್ ಮೇಲೇ ಅದು ವಿತ್ ಮೈ ಟ್ರೈಲರ್ನ ಆನ್ಸರ್ ಕೊಡಬೇಕು ಅಂತ ಅಂದ್ಕೊಂಡಿದ್ದೆ. ಬೇಸಿಕಲಿ ನಾನು 2018ಇಂದ ಒಬ್ಬ ಆ್ಯಕ್ಟರ್ ಆಗಬೇಕು ಅಂತ ನಾನು ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ದೆ. ಲಾಸ್ಟ್ 1 ಇಯರು ನನ್ನದೇ ಆದ ಅಂಥ ಒಂದು ಪರ್ಸ್ನಲ್ ಸ್ಪೇಸಲ್ಲಿ, ಯಾಕೆಂದರೆ ನನಗೆ ಪರ್ಸ್ನಲ್ ಸ್ಪೇಸ್ ಸಿಕ್ಕೇ ಇಲ್ಲ. ಗೋಧಿ ಬಣ್ಣ ಆದಮೇಲೆ ಅಲ್ಲಿಂದ ಮುಂದಕ್ಕೆ ಬಂದಂಥ ಜರ್ನಿಗಳು, ಅವನಶಿಮನಾರಾಯಣ ಇರ್ಬೋದು, ಚಾರ್ಲಿ ಇರ್ಬೋದು, ವೆರಿ ಹೆಕ್ಟಿಕ್ ಶೆಡ್ಯೂಲಲ್ಲಿ ನನ್ನಲ್ಲೇನೋ ಒಂದು ಡ್ರೀಮ್ ಇತ್ತು, ಒಬ್ಬ ಆ್ಯಕ್ಟರ್ ಆಗಬೇಕು ಅನ್ನೋದು, ಅದನ್ನು ಫುಲ್ಫಿಲ್ ಮಾಡ್ಕೊಳಕ್ಕಾಗಿರಲ್ಲ. ಸೊ ಹಂಗಾಗಿ ಅವತಾರ ಪುರುಷ ಆದಮೇಲೆ ಕಂಪ್ಲೀಟ್ಲಿ 1 ಇಯರ್ ಪರ್ಸ್ನಲ್ ಸ್ಪೇಸಲ್ಲಿ ನಾನು ಇದ್ಕೊಂಡು ನನ್ನದೇ ಆದ ಅಂತ ಒಂದು ಸಬ್ಜೆಕ್ಟ್ ಮಾಡ್ಕೊಂಡಿದ್ದೀನಿ. ಮೇಯಿಂದ ನಾನು ಅದನ್ನು ಶೂಟಿಂಗ್ನ ಶುರು ಮಾಡ್ತಾಯಿದ್ದೀನಿ. ಸೊ ಅದರಲ್ಲಿ ಇನ್ನೊಂದೇನು ಚಾಲೆಂಜಸ್ ಇತ್ತು ಅಂತ ಹೇಳಿದ್ರೆ, ನಾನೇ ಡೈರೆಕ್ಟ್ ಮಾಡ್ತಿರೋಂಥ ಫಿಲಮ್ ಅದು. ಸೊ ನೀವು ಡೈರೆಕ್ಟು ಮಾಡಿ ಆ್ಯಕ್ಟಿಂಗ್ ಮಾಡಬೇಕು ಅಂತ ಅಂದಾಗ ಒಂದು ದೊಡ್ಡ ಮಟ್ಟದ ಸಿದ್ಧತೆ ಇರುತ್ತೆ. ಸೊ ಅದು ಒನ್ ಆಫ್ ದಿ ಮೇನ್ ರೀಸನ್ ಇತ್ತು ನನಗೆ, ನನ್ನ ಪ್ರಿಪ್ರೇಷನ್ಸಲ್ಲಿ. ಸೊ ವಿ ಆರ್ ಆಲ್ ಸೆಟ್. ಮೇ ಅಲ್ಲಿ ನೀವು ಇಷ್ಟು ದಿನದ್ದು ಏನಿತ್ತು ಆ ಗ್ಯಾಪ್ದು ಒಂದು ರಿಪ್ಲೈ ನೋಡ್ತೀರಾ. ಸರ್, ಅವತಾರ ಪುರುಷ ನಿಮಗೆ ವರ್ಕೌಟ್ ಆಯಿತಾ? ಜೊತೆಗೆ ಈ ಅವತಾರ ಪುರುಷ 2 ನೋಡಿದಾಗ ನೀವು ಆಲ್ರೆಡಿ 2ದು ಹಿಂಟ್ ಕೊಟ್ಟಿದ್ದೀರಾ, ಅಲ್ಲಿ ಯಾವ ರೀತಿ VFX ಎಲ್ಲ ಇರುತ್ತೆ ಅಂತ ಹೇಳ್ಬಿಟ್ಟು. ಅಂದರೆ ತರಾವರಿ ಅವತಾರಗಳು ಬರುತ್ತೆ, ಬೇರೆ ಏನೇನೋ ಮಾಟ ಮಂತ್ರದ್ದೆಲ್ಲ ತುಂಬಾ VFX ಅಫ್ಕೋರ್ಸ್ ತುಂಬ ಕ್ಯೂರಿಯಾಸಿಟಿ ಇಟ್ಕೊಂಡು ತೋರಿಸ್ದಾಗಲೇ ಅಷ್ಟೇ ಜನ ನೋಡೋದು. ಅಂದರೆ ವಿಷನ್ ಇರುತ್ತಲ್ವ, ಅದರ್ವೈಸ್ ಏನು ಫ್ಯಾಂಟಸಿ ಇರುತ್ತಲ್ವ, ಅದೆಲ್ಲ ನೀಟಾಗಿ ಜನರಿಗೆ ಕನೆಕ್ಟ್ ಆಗಬೇಕಾಗಿರುತ್ತೆ. ಸೊ VFX ಎಲ್ಲ ಹೇಗಿರುತ್ತೆ ಸರ್ ಈ ಸಿನಿಮಾದಲ್ಲಿ? ಅಂದರೆ ನೀವು ಅಂದ್ಕೊಂಡಂಗೆ ಮಾಡಿ ಮುಗಿಸಿದ್ದೀರಾ ಸಿನಿಮಾನ, ಹೇಗೆ? ನೀವು ಫಸ್ಟ್ ಏನು ಕೇಳಿದ್ದು? ಓಕೆ. ಸೊ ನಾವು ಮುಂಚೆ ಅಂದ್ಕೊಂಡಿದ್ದು ಬರೀ ಕ್ಲೈಮ್ಯಾಕ್ಸಲ್ಲಿ ಮಾತ್ರ VFX ಇನ್ಕಾರ್ಪೊರೇಷನ್ ಮಾಡೋಣ ಅಂತ ಅಂದ್ಕೊಂಡ್ವಿ. ಬಟ್ ಪಾರ್ಟ್ 1ಅಲ್ಲಿ ಏನು ರೆಸ್ಪಾನ್ಸ್ ಸಿಕ್ತು, ನಾವೊಂದು ತ್ರಿಶಂಕು ಲೋಕನ ನಾವು ಕ್ರಿಯೇಟ್ ಮಾಡಿದ್ವಿ. VFXಲ್ಲಿ ಒಂದು 3 ಮಿನಿಟ್ಸ್ ಬರುತ್ತೆ ನಿಮಗೆ ಆ ಫುಟೇಜು. ಸೊ ಅದ್ರದ್ದು ರೆಸ್ಪಾನ್ಸ್ ತುಂಬ ಚೆನ್ನಾಗಿತ್ತು ನಮಗೆ ಪೋಸ್ಟ್ ರಿಲೀಸು. ಸೊ ಅದನ್ನೆಲ್ಲ ಕನ್ಸಿಡರೇಷನ್ ಮಾಡಿ ನಾವು ಅಂದ್ಕೊಂಡಿದ್ದಿಲ್ಲ, ನಾವು ಫಿಲಮಲ್ಲಿ 3 ಪಾರ್ಟಲ್ಲಿ ಮತ್ತೆ ನಾವು VFXನ ಆ್ಯಡ್ ಮಾಡೋಣ ಅಂತ ಹೇಳ್ಬಿಟ್ಟು, ಬಿಗಿನಿಂಗಲ್ಲಿ, ಇಂಟ್ರೋಲ್ ಬ್ಲಾಕಲ್ಲಿ ಮತ್ತು ಕ್ಲೈಮ್ಯಾಕ್ಸ್ ಬ್ಲಾಕಲ್ಲಿ ಅಂತ ಹೇಳ್ಬಿಟ್ಟು. ಸೊ ಆ VFXಗೆ ಆಲ್ಮೋಸ್ಟ್ ನಮಗೆ 6 to 8 months ಟೈಮ್ ಆಗೋಯಿತು. ಸೊ ದಟ್ ಈಸ್ ಒನ್ ಆಫ್ ದಿ ಟೆಕ್ನಿಕಲ್ ರೀಸನ್ಸ್ ವೈ ವಿ ಟುಕ್ ಸೋ ಮಚ್ ಆಫ್ ಎ ಟೈಮ್ ಅಂತ ಹೇಳ್ಬಿಟ್ಟು. ಆ್ಯಂಡ್ ಇನ್ನೊಂದು ನೀವು ಕೇಳಿದ್ರೆ, ನನ್ನ ಪುಷ್ಕರ್ ಫಿಲಮ್ಸು ಬ್ಯಾನರ್ಗೆ, ಬ್ರ್ಯಾಂಡ್ ವ್ಯಾಲ್ಯೂಗಿರೋಂಥ ಬಿಗ್ಗೆಸ್ಟ್ ಗುಡ್ ವಿಲ್ ಏನಂತ ಹೇಳಿದ್ರೆ, ನಮ್ಮೆಲ್ಲ ಫಿಲಮ್ಗಳನ್ನು ಕೂಡ ಪ್ರೀ ರಿಲೀಸಲ್ಲೇ ನಮಗೆ ಬಿಸ್ನೆಸ್ ಆಗಿಬಿಡುತ್ತೆ. ಅದು OTT ಇರ್ಬೋದು, ಅಥವಾ ಸ್ಯಾಟಲೈಟ್ ಪಾರ್ಟ್ನರ್ ಇರ್ಬೋದು, ಅಥವಾ ಡಬ್ಬಿಂಗ್ ರೈಟ್ಸ್ ಇರ್ಬೋದು. ನಾವು ಬಿಫೋರ್ ರಿಲೀಸ್ಗಿಂತ ಮುಂಚೆನೇ ನಾವೇನು ಬ್ರೇಕ್ ಈವನ್ ಕಾಸ್ಟ್ ಇರುತ್ತೆ, ನಾವು ಯಾವ್ದಾನ ಒಂದು ಫಿಲಮ್ ಇವಾಗ 10 ಕೋಟಿ ಹಾಕಿದ್ರೆ ಅಟ್ಲೀಸ್ಟ್ ಅಂದ್ರೂ ಅದರಲ್ಲಿ ಒಂದು 85 to 90% ಆಫ್ ದಿ ಕಾಸ್ಟ್ ರಿಕವರಿ ಆಗೋ ತನಕ ನಾವು ಅದನ್ನು ಸೈನ್ ಮಾಡಿರ್ತೀವಿ. ಸೊ ಆ ಒಂದು ನಿಟ್ಟಲ್ಲಿ ನಾವು ಆ್ಯಕ್ಚುಲಿ ಪಾರ್ಟ್ 1 ರಿಲೀಸ್ ಮಾಡ್ದಲ್ಲೇ ಪಾರ್ಟ್ 1 ಪಾರ್ಟ್ 2 ಎರಡನ್ನೂ ಸೇರಿಸಿ ನಾವು ಪ್ರೀ ರಿಲೀಸ್ ಮಾಡಿದ್ವಿ. ಸೊ ಹಾಗಾಗಿ ಬ್ರೇಕ್ ಈವನ್ ಅಂತ ನನಗೆ ಯಾವತ್ತೂ ಪ್ರಾಬ್ಲಮೇ ಬರೋದಿಲ್ಲ. ಬಟ್ ಏನಂತಂದರೆ, ಆ ಒಂದು ಜರ್ನಿ ಮಾಡಿರ್ತೀವಿ, ಒಂದಷ್ಟು ಎಕ್ಸ್ಪೆಕ್ಟೇಷನ್ ಬಿಲ್ಡ್ ಆಗಿರುತ್ತೆ, ಪ್ರಾಫಿಟ್ ಮಾಡಲೇಬೇಕು ಗುರು, ನಮ್ಮ ಟೈಮ್ ಇನ್ವೆಸ್ಟ್ಮೆಂಟ್ ಆಗಿದೆ, ಇಷ್ಟೆಲ್ಲ ಬಂಡವಾಳ ಹಾಕಿದ್ದೀವಿ ಅಂತ. ಸೊ ಆ ಒಂದು ನಿಟ್ಟಲ್ಲಿ ಪಾರ್ಟ್ 2 ನನಗೆ ತುಂಬ ಎಸೆನ್ಷಿಯಲ್ ಇದೆ. ಐ ಆಮ್ ಪ್ರಿಟಿ ಶೂರ್ ಪಾರ್ಟ್ 2ಅಲ್ಲಿ ನಾವು ಒಳ್ಳೆ ರಿಸಲ್ಟ್ನ ಫೆಚ್ ಮಾಡ್ತೀವಿ ಅಂತ ನನಗೆ ನಂಬಿಕೆ ಇದೆ.